ಆಧ್ಯಾತ್ಮಿಕವಾಗಿ ನೋಡೋದಾದರೆ ಹೃದಯ ಮಧ್ಯಭಾಗದಲ್ಲಿ ಅನಾಹತ ಚಕ್ರ, ಗಂಟಲ ಭಾಗದಲ್ಲಿ ಸುಷುಮ್ನ, ಕತ್ತಿನ ಭಾಗದಲ್ಲಿ ವಿಶುದ್ಧಿ ಚಕ್ರ ಇರುತ್ತೆ. ಈ ಚಕ್ರಗಳ ಮೇಲೆ ಕರಿಮಣಿ ಇರೋದ್ರಿಂದ ನೀನು 100 ಕಾಲ ಆರೋಗ್ಯವಂತಳಾಗಿ ಇರ್ತೀಯ. ಅದಕ್ಕೆ ಇದನ್ನು ಕತ್ತಿನಿಂದ ಯಾವತ್ತೂ ತೆಗಿಬಾರ್ದು. ಅರ್ಥ ಆಗಿದೆ ಅಲ್ವೇನಮ್ಮ? ಅರ್ಥ ಆಯ್ತು ಸ್ವಾಮಿ. ಅಮ್ಮ, ನಿನ್ನ ಗಂಡನಿಂದ ಆಶೀರ್ವಾದ ತಗೊಳಮ್ಮ. ಪುರೋಹಿತ್ರೆ, ಇವಾಗ ನಾನು ಏನಂತ ಆಶೀರ್ವಾದ ಮಾಡಬೇಕು? ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಪ್ಪ. ದೀರ್ಘ ಸುಮಂಗಲಿ ಭವ. ಅಮ್ಮ, ಇನ್ನು ಮುತ್ತೈದರಿಗೆ ಬಾಗ್ನ ಕೊಡ್ಸಿಮ್ಮ. ಸುಜಾತ, ಬಾಮ್ಮ. ದೊಡ್ಡೋರು ಇದಾರಲ್ವಾ, ಮೊದಲು ಅವ್ರಿಗೆ ಕೊಡಿ. ಬನ್ನಿ. ಎಲ್ರದು ಆಯ್ತು, ಇವಾಗ ನಿಂದಮ್ಮ. ಬಾಮ್ಮ. ಸುಜಾತ ತಲೆಯಲ್ಲಿ ಏನೋ ಓಡ್ತಾ ಇದೆ ಅಂತ ಅರ್ಥ ಆಗ್ತಿದೆ. ಅಷ್ಟಕ್ಕೂ ಇವರು ಇಷ್ಟೊತ್ತು ಮೌನವಾಗಿ ಇದ್ದಿದ್ದೇ ದೊಡ್ಡ ವಂಡರು. ಏನ್ ಯೋಚನೆ ಮಾಡ್ತಿದ್ಯಾ? ಬಂದ್ ತಗೋ. ನನಗಗತ್ಯ ಇಲ್ಲ. ನಾನು ಬಾಗಿನ ತಗೊಳ್ಳೋದಿಲ್ಲ. ಬ್ಲಾಸ್ಟ್ ಮಾಡಿದ್ಲು, ಆಟಂ ಬಾಂಬ್ನೇ ಬ್ಲಾಸ್ಟ್ ಮಾಡಿದ್ಲು. ಏನಿದು ತಮಾಷೆ ಮಾಡ್ತಿದ್ಯಾ? ಯಾಕೆ ಬೇಡ ಅಂದೆ? ಅದು ನನ್ನಿಷ್ಟ. ಮತ್ತೆ ಇಷ್ಟೋ ತನಕ ಯಾಕೆ ಕೂತಿದ್ದೆ? ಅದು ಕೂಡ ನನ್ನಿಷ್ಟನೇ. ಬಾಗಿನ ತಗೊಳ್ಳಲ್ಲ ಅಂದ್ಮೇಲೆ ಯಾಕೆ ಬರ್ಬೇಕಿತ್ತು? ಆವಾಗ ಬರ್ಬೇಕು ಅನ್ನಿಸ್ತು, ಇವಾಗ ತಗೋಬೇಕು ಅಂತ ಅನಿಸ್ತಿಲ್ಲ. ಏನ್ರಿ ಕಮಲಾ ಅವ್ರೆ, ಕೊನೆಲಿ ಈ ತರ ಮಾಡ್ತೀನಿ ಅಂತ ನಿಮ್ ಹತ್ರ ಹೊರಗಡೆ ಏನಾದ್ರೂ ಹೇಳಿದ್ಲಾ? ಅಯ್ಯೋ, ಅಂಥದ್ದೇನಿಲ್ಲಮ್ಮ. ಮತ್ ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ? ಸುಜಾತ, ತಪ್ಪಮ್ಮ. ಪೂಜೆ ಕೊನೆವರೆಗೂ ಇದ್ದು ಈಗ ಹೀಗ್ ಮಾಡೋದು ತುಂಬಾ ದೊಡ್ಡ ತಪ್ಪಮ್ಮ. ಅಷ್ಟಕ್ಕೂ ನಾನು ಈ ಕರಿಮಣಿನೇ ಹಾಕಬಾರ್ದು ಅನ್ಕೊಂಡೆ. ಅದನ್ನ ಮಾಡಿದ್ದೇ ತುಂಬಾ ದೊಡ್ಡದು. ಆಗ್ಲೇ ಮಾಡೋದನ್ನ ನಿಲ್ಲಿಸ್ಬೇಕಾಗಿತ್ತು. ನಿನ್ನ ಹೊರಗಡೆ ಕಳಿಸಿ ಯಾರೋ ಇಬ್ಬರ ಹತ್ರ ಬೇಡ್ಕೊಂಡು ಕಳಿಸ್ತಿದ್ವಿ. ಅಂದ್ರೆ ಬೇಕು ಅಂತಾನೆ ಒಳಗಡೆ ಇದ್ದು ಬಾಗಿನ ತಗೊಂಡ್ಲಿಲ್ಲ ಅಂತಂದ್ರೆ ಫಲಿತಾಂಶ ಸಿಗಲ್ಲ ಅಂತ ಹೇಳಿ ಪ್ಲಾನ್ ಮಾಡಿದ್ಯಾ ಅಷ್ಟೇ ಅಷ್ಟೇ. ನೀವೇನಾದ್ರೂ ಅನ್ಕೊಳ್ಳಿ, ಇಂಥ ವ್ಯಕ್ತಿಗಳು ಪೂಜೆಗೆ ಬರೋದಕ್ಕಿಂತ ಪೂಜೆ ನಿಂತೋಗೋದೇ ಒಳ್ಳೇದು ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡ ಹಾಗೆ ಮಾಡಿದ್ಲು. ಏನತ್ತೆ ಇದೆಲ್ಲ? ಅಮ್ಮ ಸುಜಾತ, ಹೀಗ್ ಮಾಡಬೇಡಮ್ಮ. ಬಾಗಿನ ತಗೋಬೇಕಾಗಿರೋದು ನಾನಲ್ಲ, ಈ ಮನೆ ಚಿಕ್ಕ ಸೊಸೆ ನನ್ನ ತಂಗಿ. ಕೊನೆ ನಿಮಿಷದಲ್ಲಿ ಈ ರೀತಿ ಮಾಡೋದು ಪದ್ಧತಿ ಅಲ್ಲಮ್ಮ. ಪದ್ಧತಿ ಬಗ್ಗೆ, ನೀತಿ ಬಗ್ಗೆ, ಆದರ್ಶಗಳ ಬಗ್ಗೆ ನೀವು ಮಾತಾಡಬೇಡಿ ವೇದವತಿ ಅವರೇ.
ನೀವಷ್ಟು ಪದ್ಧತಿ ಇರೋರೇ ಆಗಿದ್ರೆ ಚಿಕ್ಕ ಸೊಸೆನ ಇಷ್ಟು ಕೀಳಾಗಿ ನೋಡ್ತಾನೆ ಇರಲಿಲ್ಲ. ಇವಾಗ ನಮ್ಮನ್ನ ಏನ್ ಮಾಡು ಅಂತೀಯಮ್ಮ? ಬಾಗಿನ ತಗೋಬೇಕಾಗಿರೋದು ಅವನಿ. ಫೋನ್ ಮಾಡಿ ಅವನಿನ ಕರೆಸ್ಕೊಳ್ಳಿ. ಅವನಿನ ಎಂಟರ್ ಮಾಡಿಸೋದಕ್ಕೆ ಒಳ್ಳೆ ಟ್ವಿಸ್ಟ್ ಕೊಟ್ಲಲ್ವಾ? ಇವರಿಬ್ರನ್ನೂ ಕರೆದಿಲ್ಲ, ಅದಕ್ಕೆ ಹೇಗಾದರೂ ಬರಬೇಕು ಅಂತ ಈ ರೀತಿ ಪ್ಲಾನ್ ಮಾಡಿದ್ದಾರೆ. ಅವನಿ ಮನೆ ಚಿಕ್ಕ ಸೊಸೆ ಅಂತಿದ್ದಾರೆ ಅಲ್ವಾ, ಅವಳು ಬಾಗ್ನ ತಗೊಳ್ಳೋದು ಇನ್ನೂ ಒಳ್ಳೇದಮ್ಮ. ಕರ್ಸಿ. ಪುರೋಹಿತರು ಕೂಡ ಹೇಳ್ತಿದಾರಲ್ವಾ, ಕರೆಸ್ಕೊಳ್ಳಿ. ಅಮ್ಮ ನಿಹಾರಿಕಾ, ಮಾಡೋದಕ್ಕೆ ಈಗೇನು ಇಲ್ಲ. ಇನ್ನು ನೀನು ಈ ವಿಷಯದಲ್ಲಿ ಹಠ ಮಾಡೋದಾಗ್ಲಿ ಮೊಂಡುತನ ಮಾಡೋದಾಗ್ಲಿ ಮಾಡಬೇಡ. ಸುಜಾತ, ನೀನೇ ಫೋನ್ ಮಾಡಿ ಬಾ ಅಂತ ಹೇಳಮ್ಮ. ಹಲೋ ಅಕ್ಕ, ಎಲ್ಲಿದ್ಯಾ? ನಾನು ಮನೆಗೆ ಬಂದ್ಮೇಲೆ ಎಲ್ಲ ವಿವರನೂ ಹೇಳ್ತೀನಿ. ನಾನು ನಿಮ್ಮ ಅತ್ತೆ ಮನೇಲೇ ಇದ್ದೀನಿ. ಹೌದಾ? ಅಲ್ಲಿಗೆ ಯಾಕೆ ಹೋದೆ? ಕೆಲವು ಪರಿಸ್ಥಿತಿಗಳಿಂದ ಬರ್ಬೇಕಾಗಿ ಬಂತು ಬಿಡು. ನೀನು ಅರ್ಜೆಂಟಾಗಿ ಇಲ್ಲಿಗೆ ಬಾ. ಯಾಕಕ್ಕ? ಎಲ್ಲ ವಿಷಯಗಳನ್ನು ವಿವರವಾಗಿ ಮಾತಾಡೋಣವಂತೆ. ನೀನು ಮೊದಲಿಲ್ಲಿ ಬಾ. ಹಾಗಿದ್ರೆ ನಾನು ಕೂಡ ಅಲ್ಲಿಗೆ ಹೊರಟಿದ್ದೀನಕ್ಕ. ಹತ್ರದಲ್ಲೇ ಇದ್ದೀನಿ. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ನನ್ನ ತಂಗಿ ಕೂಡ ಇಲ್ಲಿಗೆ ಬರ್ತಿದ್ದಾಳಂತೆ. ಅವಳೇನೋ ನೀನ್ ಫೋನ್ ಮಾಡೋಕ್ಕೂ ಮುಂಚೆನೆ ಇಲ್ಲಿಗೆ ಹೊರಡೋದು ಅಂದ್ರೇನು? ಇದೆಲ್ಲ ಪ್ರೀ ಪ್ಲಾನ್ಡ್ ಲಾವಣ್ಯ. ಈ ಸೀನ್ ಈ ರೀತಿಲಿ ಎಂಡ್ ಆಗುತ್ತೆ ಅಂತ ನನಗೆ ಯಾವಾಗಲೂ ಗೊತ್ತು. ಅವನಿ ಬರ್ತಾಳೆ ಅಂದ್ರೆ ಬರಿಗೈಲ್ ಬರಲ್ಲ, ಯಾವುದೋ ಬಾಂಬ್ನ ಹೊತ್ಕೊಂಡು ಬರ್ತಿರ್ತಾಳೆ. ಏನ್ ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ನಡೀತು. ಸ್ವಾಮಿ, ನಡೀರಿ. ನೀವು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಇರೋದಿದ್ದಾಗೆ ಹೇಳಿ. ಇವತ್ತು ಆಶ್ರಮ ಅನಾಥವಾಗಿ ಬದಲಾಗಿದೆ ಅಂದರೆ ಅದಕ್ಕೆ ಒಂದು ರೀತಿ ಕಾರಣ ನಿಹಾರಿಕನೇ. ಅದಕ್ಕಾಗಿ ಅಂಥವಳನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಅವತ್ತು ನಾನು ತೊಗೊಂಡು ಬಂದು ಕವರ್ ಬದಲಾದಾಗಲೇ ನಾನು ಅನುಮಾನಿಸ್ಬೇಕಾಗಿತ್ತು. ಹಾಗಾಗಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ನಿಹಾರಿಕದು ಸುಳ್ಳು ಜಾತಕ ಅಂತ ಇವತ್ತು ಎಲ್ರಿಗೂ ಗೊತ್ತಾಗಬೇಕು. ಆ ಹುಡುಗಿನೇನಾ ನಿಮ್ಮ ಚಿಕ್ಕ ಸೊಸೆ? ಹೌದು ಪುರೋಹಿತ್ರೆ. ನೀನ್ ಬರ್ಬೇಕು ಅಂತ ನಿಮ್ಮ ಅಕ್ಕ ಹಠ ಹಿಡಿದ್ಲಮ್ಮ. ಅದಕ್ಕೆ ಈ ಸಮಯದಲ್ಲಿ ನಾವೇ ಒಪ್ಕೋಬೇಕಾಯ್ತು. ಚಿಕ್ಕ ಸೊಸೆ ಜೊತೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ರು. ಇವ್ರಿಗೆ ನಿನ್ನ ಅಗತ್ಯ ಬರೋ ಹಾಗೆ ಮಾಡಿದೆ. 7ನೇ ಮುತ್ತೈದೆಯಾಗಿ ಬಾಗ್ನಾನ ನೀನು ತಗೊಂಡ್ರೆ ಕಾರ್ಯಕ್ರಮ ಸಂಪೂರ್ಣವಾಗುತ್ತೆ. ಇಲ್ಲಿ ಬಾರಮ್ಮ. ಅಕ್ಕ ತಂಗಿ ಅನ್ಕೊಂಡಿದ್ದನ್ನ ಸಾಧಿಸಿದ್ರಿ ಅಲ್ವಾ? ಇನ್ನೇನ್ ಯೋಚನೆ ಮಾಡ್ತಿದ್ಯಾ? ಬಾ. ನಿನ್ನ ಅಕ್ಕನ ಹಾಗೆ ನೀನು ಕೂಡ ನಮಗ್ ತೊಂದರೆ ಕೊಡೋದಕ್ಕೆ ಇನ್ನೇನಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ? ಏನೋ ಇರೋ ಹಾಗಿದೆ, ಅದಕ್ಕೆ ಯೋಚನೆ ಮಾಡ್ತಾ ನಿಂತಿದ್ದಾಳೆ. ಬಾಮ್ಮ. ನಾನು ಬಾಗ್ನ ತಗೊಳ್ಳೋದಕ್ಕೆ ಮುಂಚೆ ನಿಮ್ಮೆಲ್ರಿಗೂ ಒಂದು ನಿಜಾನ ಗೊತ್ತಾಗೋ ಹಾಗೆ ಮಾಡಬೇಕು. ನಿಜಾನ? ಏನದು? ಹೊರಗಡೆ ಏನು ನೋಡ್ತಾ ಇದೆಯಾ? ಅಲ್ಲೇನು ಬಚ್ಚಿಟ್ಟಿದೆಯೋ? ಬನ್ನಿ ಸ್ವಾಮಿ.
ಎಲ್ಲರಿಗೂ ನಮಸ್ಕಾರ. ಈ ಸಮಯದಲ್ಲಿ ಗುರುಗಳ ಶಿಷ್ಯನ ಯಾಕಮ್ಮ ಕರ್ಕೊಂಬಂದೆ? ನಿಹಾರಿಕಾ ಸುಳ್ಳು ಜಾತಕದಿಂದ ನಮ್ಮನೆ ಕಾಲಿಟ್ಟಿದ್ದಾಳೆ ಅಂತ ನಾವ್ ಹೇಳಿದ್ರೆ ನೀವು ನಂಬಲಿಲ್ಲ. ಆ ವಿಷಯ ನಿಮಗೆ ಗೊತ್ತಾಗೋ ಹಾಗೆ ಮಾಡಕ್ಕೆ ಇವ್ರನ್ನ ಕರ್ಕೊಂಡು ಬಂದೆ. ಆಗೋಯ್ತು, ಇವತ್ತಿಗೆ ನಮ್ಮ ಕತೆ ಮುಗ್ದು ಹೋಯ್ತು. ಅತ್ತೆ, ನಿಹಾರಿಕಾದು ನಿಮ್ ಜಾತಕ ಅಲ್ಲ ಅಂತ ಗುರುಗಳು ಶಿಷ್ಯನ ಹತ್ರ ಸಂದೇಶ ಕಳಿಸಿದ್ರು. ಆ ಸಂದೇಶ ಬದಲಾಗ್ಬಿಡ್ತು. ಅದರ ಸಾರಾಂಶ ಏನು ಅಂದ್ರೆ, ನಿಹಾರಿಕಾನ ನಿಮ್ಮನೆ ಸೊಸೆಯಾಗಿ ಮಾಡ್ಕೋಬೇಡಿ ಅಂತ. ನಾವು ಆಶ್ರಮಕ್ಕೆ ಹೋಗೋ ಅಷ್ಟೊತ್ತಿಗೆ ಗುರುಗಳು ಪ್ರಾಣ ಬಿಟ್ಟಿದ್ರಿಂದ ಅವತ್ತು ನಿಮಗೆ ನಿಜ ಗೊತ್ತಾಗ್ಲಿಲ್ಲ. ಆ ನಿಜಾನ ಇವತ್ತು ಶಿಷ್ಯನೇ ಹೇಳ್ತಾರೆ. ಎಲ್ರೂ ಕೇಳಿಸ್ಕೊಳ್ಳಿ. ನಾವು ಹೇಳಿದ್ದು ಸುಳ್ಳು ಅಂದ್ರಿ, ಮನೆಯಿಂದ ಹೊರಗಡೆ ಹಾಕಿದ್ರಿ. ಅವ್ರ ಶಿಷ್ಯ ಅಂತೂ ಸುಳ್ಳು ಹೇಳೋದಿಲ್ಲ ಅಲ್ವಾ? ನೀನ್ ಬದಲಾಗೋದಕ್ಕೆ ನಿಂಗೆ ತುಂಬ ಅವಕಾಶ ಕೊಟ್ಟೆ, ಆದರೂ ನೀನು ಬದಲಾಗಲಿಲ್ಲ. ಇನ್ನು ನಿನ್ನ ನಾಟಕ ಎಲ್ಲ ಮುಗೀತು. ಹೊರಗಡೆ ಹೋಗೋದಕ್ಕೆ ಸಿದ್ಧಳಾಗಿರು. ಏನಮ್ಮ ಇದೆಲ್ಲ? ನಿಹಾರಿಕಾ ಮೇಲೆ ಮತ್ತೆ ಯಾಕೆ ಆರೋಪ ಮಾಡ್ತಿದ್ಯಾ? ಎದುರುಗಡೆ ನಿಜ ಹೇಳೋ ಅಂತ ವ್ಯಕ್ತಿ ಇದಾರಲ್ವಾ, ಇನ್ನೂ ಆರೋಪ ಮಾಡೋದಂತಿರಲ್ಲ ಯಾಕೆ? ಸ್ವಾಮಿ, ನೀವು ಹೇಳಿ. ಹೇಳ್ತೀನಮ್ಮ, ಇರೋದಿದ್ದಾಗೆ ನಡೆದಿದ್ದು ನಡೆದಾಗೆ ಹೇಳ್ತೀನಿ. ಕುಲಕರ್ಣಿ ಗುರುಗಳು ಏನು ಹೇಳಿದ್ರು ಅಂದರೆ, ನಿಹಾರಿಕದು ನಿಮ್ಮದು ಒಂದೇ ಥರದ ಜಾತಕ ಅಂತ ಹೇಳಿದರು. ನಿಹಾರಿಕಾ ಅವರು ನಿಮ್ಮ ಮನೆ ಸೊಸೆ ಆಗೋದು ತುಂಬ ಅದೃಷ್ಟ ಅಂತ ಹೇಳಿದ್ರು. ರಾಶಿ, ನಕ್ಷತ್ರ, ವಾರ, ಮಾಸ ಎಲ್ಲ ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರು. ಆ ವಿಷಯನೇ ಲೆಟರಲ್ಲಿ ಬರೆದು ಕಳಿಸಿದ್ರು. ಅದನ್ನೇ ತಗೊಂಡು ಬಂದು ನಾನು ನಿಮಗೆ ಕೊಟ್ಟಿದ್ದೆ. ಈ ವಿಷಯನ ಗುರುಗಳು ತಮ್ಮ ಬಾಯಿಂದನೇ ಹೇಳಬೇಕು ಅಂತ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ಇದೇ ನಮ್ಮ ನಡೆದದ್ದು. ಸುಳ್ಳು, ಎಲ್ಲ ಸುಳ್ಳು. ಇದೇ ನಿಜ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಆಗ್ಲೇ ನೀವು ನನ್ನ ಹತ್ರ ಏನ್ ಹೇಳಿದ್ರಿ, ಇಲ್ಲೇನ್ ಹೇಳ್ತಾ ಇದ್ದೀರಾ? ಅಷ್ಟರಲ್ಲೇ ಯಾಕೆ ಬದಲಾಗ್ಬಿಟ್ರಿ? ಅಲ್ಲಿ ಹೇಳಿದ್ದೇನೆ ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಬದಲಾಗೋದು ಅಂದ್ರೇನು? ಇಲ್ಲ, ನಿಮ್ಮಂತವ್ರು ಕೂಡ ಸುಳ್ಳು ಹೇಳ್ತಾರಾ? ಯಾಕೆ ಅವ್ರನ್ನ ದಬಾಯಿಸ್ತಿದ್ಯಾ? ನೀನ್ ಕರ್ಕೊಂಡ್ ಬಂದಿರೋ ವ್ಯಕ್ತಿನೇ ಅಲ್ವಾ, ನಾವೇನಾದ್ರೂ ಕರ್ಕೊಂಡ್ ಬಂದ್ವಾ? ನೀನು ಕಿರ್ಚಿ ಸ್ವಾಮಿನ ಭಯಪಡಿಸಿದ್ರೆ ಅವ್ರು ಸುಳ್ಳು ಹೇಳ್ತಾರೆ ಅನ್ಕೊಂಡಿದ್ಯಾ? ಏನಮ್ಮ ಇದೆಲ್ಲ? ಯಾಕಮ್ಮ ಇಂಥ ಕೆಟ್ಟ ಪ್ರಯತ್ನಗಳು? ಇಲ್ಲ ಮಾವ, ಅವ್ರ ಮಾತು ಬದಲಾಯಿಸ್ತಾ ಇದ್ದಾರೆ. ಯಜಮಾನ್ರೆ, ನಿಮ್ಮ ಹತ್ರ ಇನ್ನೊಂದು ವಿಷಯ ಕೂಡ ಹೇಳಬೇಕು. ನಿಹಾರಿಕದು ಸುಳ್ಳು ಜಾತಕ ಅಂತ ಹೇಳಿ ಅಂತ ಅವನಿಯವರು ನನ್ನ ಹತ್ರ ಹೇಳಿದ್ರು. ಹಾಗೆ ಹೇಳ್ಬಾರ್ದು ಅಂತಾನೂ ಕೂಡ ಹೇಳಿದೆ. ದುಡ್ಡಿನ ಆಸೆ ತೋರಿಸಿದ್ರು.
ಅಂತ ಆಸೆಗಳಿಗೆಲ್ಲ ನಾವು ಬೀಳಲ್ಲ ಅಂತಲೂ ಹೇಳ್ದೆ. ಆದರೂ ಸರಿ, ತುಂಬ ಬೇಡ್ಕೊಂಡ್ರು, ಭಯಪಡಿಸೋ ಪ್ರಯತ್ನನೂ ಮಾಡಿದ್ರು. ಆದರೆ ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಅದಕ್ಕೆ ನಿಜನ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಬಾಯ್ ಮುಚ್ತೀಯಾ? ನನ್ ತಂಗಿ ನಿನಗ್ ದುಡ್ಡಿನ ಆಸೆ ತೋರಿಸಿದ್ಲಾ? ನಿನ್ನನ್ ಭಯ ಪಡಿಸಿದ್ಲಾ? ಈ ತರ ಬಟ್ಟೆ ಹಾಕೊಂಡು ಯಾಕೋ ಸುಳ್ಳು ಹೇಳ್ತಿದ್ಯಾ? ನೀನೇನಾದ್ರೂ ಈ ವೇಷದಲ್ಲಿ ಇಲ್ದೇ ಇದ್ದಿದ್ರೆ ನೀನ್ ಹೇಳ್ತಿರೋ ಸುಳ್ಳಿಗೆ ಕೆನ್ನೆ ಚೆನ್ನಾಗಿ ಬಾರಿಸ್ತಿದ್ದೆ. ಬಾಯ್ ಮುಚ್ಚು ಸುಜಾತ. ಸ್ವಾಮಿಗೆ ಇನ್ನೊಂದು ಮಾತಂದ್ರು ಮರ್ಯಾದೆ ಇರಲ್ಲ. ನಿತ್ಯ ದೇವ್ರ ಸೇವೆಯಲ್ಲಿರೋ ಸ್ವಾಮಿಗಳು ಇವ್ರಿಗೇನಾದ್ರು ಅಂದ್ರೆ ದೇವ್ರಿಗಂದ ಹಾಗೆ. ಮಾತು ಮಿತಿಲಿಟ್ಕೊಂಡು ಮಾತಾಡು. ಸ್ವಾಮಿ, ನೀವು ನಿಜ ಹೇಳಿ ನನ್ನ ಕುಟುಂಬನ ಒಂದು ಕೆಟ್ಟದ್ರಿಂದ ಕಾಪಾಡ್ತೀರಾ ಅಂತ ತುಂಬ ಆಸೆ ಪಟ್ಟು ಕರ್ಕೊಂಡು ಬಂದೆ. ದಯವಿಟ್ಟು ಸುಳ್ಳು ಹೇಳಬೇಡಿ, ಬೇಡ್ಕೊತಾ ಇದ್ದೀನಿ. ನಿಮ್ಮ ಕಾಲು ಹಿಡ್ಕೊಂಡ್ರು ಹಿಡ್ಕೊಂತೀನಿ. ಬೇಡ ಅವನಿ, ಇಂಥ ನಂಬಿಕೆ ದ್ರೋಹಿಗಳ ಕಾಲು ಹಿಡಿದ್ರೆ ನಮಗ್ ಪಾಪ ಅಂದ್ಕೊಳತ್ತೆ. ನಮ್ಮವರು ತಪ್ಪಾಗಿ ಏನಾದ್ರೂ ಮಾತಾಡಿದ್ರೆ ಕ್ಷಮಿಸ್ಬಿಡಿ ಸ್ವಾಮಿ. ಪರವಾಗಿಲ್ಲಮ್ಮ, ನಾನಿನ್ನು ಹೊರಡ್ತೀನಿ. ಮುಗಿತಾ ನಿಮ್ಮಿಬ್ಬರ ನಾಟಕಗಳು? ಇನ್ನೂ ಏನಾದ್ರೂ ಉಳ್ದಿದ್ಯಾ? ನನ್ನ ಸೋದ್ರ ಸೊಸೆ ಅಂತ ಹೆಮ್ಮೆ ಪಡ್ತಿದ್ಯಲ್ಲಮ್ಮ. ನೋಡು ಏನ್ ಮಾಡ್ತಿದ್ದಾರೋ. ಅಷ್ಟಕ್ಕೂ ಇಂಥವ್ರನ್ನ ಮನೆ ಒಳಗಡೆ ಬರೋದಕ್ಕೆ ಬಿಡಬಾರ್ದು ಅಂತ ಎಚ್ಚರಿಸ್ತಾನೇ ಇದ್ದೆ. ನೀವು ಯಾವತ್ತಾದ್ರೂ ನಮ್ಮ ಮಾತನ್ನು ಕೇಳಿದ್ದೀರಾ? ನಿನ್ನ ನಂಬ್ತಿರೋ ಪ್ರತಿ ಸಾರಿನೂ ಯಾಕಮ್ಮ ಹೀಗೆ ಮಾಡ್ತಿದ್ಯಾ? ನಿಮ್ಮಿಬ್ರಲ್ಲಿ ಒಬ್ಬರ ಜಾತಕ ಹೊಂದಾಣಿಕೆ ಆಗಿದ್ರೆ ನಿಮ್ಮಿಬ್ರಲ್ಲಿ ಒಬ್ರು ನನ್ನ ಮನೆ ಸೊಸೆ ಆಗ್ತಾ ಇದ್ರಿ. ಆದ್ರೂ ಅವನಿ ನಮ್ಮ ಮನೆ ಸೊಸೆ ಆದ್ಲು. ಆದ್ರೂ ಸರಿ, ಇನ್ನೊಬ್ಬ ಹೆಣ್ಣಿನ ಮೇಲೆ ಯಾಕೆ ಆರೋಪ ಮಾಡ್ತಾ ಇರ್ತೀರಾ? ದೇವ್ರೆ, ಇಷ್ಟೊಂದು ಕೆಟ್ಟ ಸಿಸ್ಟರ್ಸ್ನ ನಾನು ಯಾವತ್ತೂ ನೋಡಿಲ್ಲ. ನಿಹಾರಿಕಾ ಜಾತಕದ ವಿಷಯದಲ್ಲಿ ಆರೋಪ ಮಾಡ್ತಿದ್ದಾಳೆ. ಹೀಗೆ ಬಿಟ್ವಿ ಅಂದ್ರೆ ಒಬ್ಬೊಬ್ರ ಮೇಲೂ ಒಂದೊಂದು ಆರೋಪ ಮಾಡ್ತಾ ಹೋಗ್ತಾಳೆ. ಏನೋ ಬಾಂಬ್ ತಂದಿರ್ತೀಯ ಅಂತ ಅನ್ಕೊಂಡಿದ್ದೆ, ಆದರೆ ಇಂಥದ್ದು ತಂದಿರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಮೇಲೆ ಪ್ರಯೋಗಿಸೋಣ ಅಂತ ಅನ್ಕೊಂಡೆ, ನಿನ್ನ ಮೇಲೆ ಬಿತ್ತು. ಬದ್ಲಾಗಲ್ವೇ ಇವ್ರು ಬದ್ಲಾಗೋದೇ ಇಲ್ಲ. ಬದ್ಲಾಗ್ತಾರೆ ಅಂತ ನೀನ್ ಸುಮ್ನೆ ಆಸೆ ಪಡ್ತಿದ್ಯಾ? ಈ ನಿಹಾರಿಕಾ ಪಾಪದ ಕೂಡ ಇನ್ನೂ ತುಂಬಿರೋ ಹಾಗಿಲ್ಲ, ಅದಕ್ಕೆ ಹೀಗೆ ನಡೀತಿದೆ. ನೋಡಿದ್ರ ಅತ್ತೆ, ಇನ್ನೂ ನನ್ನ ಬಗ್ಗೆ ಏನೇನೆಲ್ಲ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಇವ್ರನ್ನ ಇಂಥ ಶುಭ ಕಾರ್ಯಕ್ಕೆ ಸೇರಿಸ್ಬೇಡಿ ಅಂತ ಹೇಳಿದ್ದು. ನೀವೇನು ಬಂಧುತ್ವ, ರಕ್ತ ಸಂಬಂಧ ಅಂತ ಹತ್ರಕ್ಕೆ ಸೇರಿಸ್ಕೊತಾನೆ ಇರ್ತೀರಾ. ಪವಿತ್ರವಾದ ಕರಿಮಣಿ ಫಂಕ್ಷನ್ನ ಪ್ರಶಾಂತವಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ನನಗೆ ಎಷ್ಟು ನೋವು ಕೊಡ್ತಿದ್ದಾರೆ ನೀವೇ ನೋಡಿ. ಅತ್ತೆ ಮಾವನ ಅಪ್ಪ ಅಮ್ಮನ ಹಾಗೆ ನೋಡ್ದೆ. ಇವರಿಗೆ ನಿನ್ ಮೇಲೆ ದಯೆ ಇಲ್ಲ. ಇವ್ರು ಅರೆಸ್ಟ್ ಆಗಿ ಸ್ಟೇಷನಲ್ಲಿ ಇದ್ದಾಗ ನೀನ್ ಬಿಡಿಸ್ದೆ. ಈ ಮನುಷ್ಯಂಗೆ ಅಭಿಮಾನ ಇಲ್ಲ. ಈ ಹಾವ್ನ ಹಾಲು ಹಾಕಿ ಬೆಳೆಸ್ದಾಗೆ ಕಾಪಾಡ್ತಾ ಬಂದೆ. ಕೊನೆಗೆ ನಿನ್ನೆ ಕಚ್ತು. ಇಲ್ಲೋಡು, ಇಲ್ಲಿ ನಿಂತವನ್ಗಂತೂ ಕಳ್ತನ ಅಂದ್ರೆ ಏನು ಅಂತ ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಮಾತಾಡ್ತಾನೆ. ಇವರೆಲ್ಲರೂ ಒಂದೇ. ಇವರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ನೀನ್ ಯಾಕೆ ಯೋಚಿಸ್ತೀಯಾ? ಇನ್ಮೇಲಾದ್ರೂ ಬುದ್ಧಿ ಕಲ್ತು ನಿನ್ ಬದುಕು ನೀನ್ ನೋಡ್ಕೊ. ಒಳ್ಳೆತನಕ್ಕೆ ದಿನಗಳಿಲ್ಲ ಅಂತ ಎಷ್ಟು ಹೇಳಿದ್ರು ನೀನ್ ಕೇಳಿದ್ಯಾ? ನನ್ನ ಮಾತಿಗೆ ಗೌರವನೇ ಕೊಡ್ತಿಲ್ಲ. ಅಮ್ಮ, ವ್ರತ ಕೊನೆ ಘಟ್ಟದಲ್ಲಿ ಬಿಟ್ಟು ನಿಮ್ಮ ಕುಟುಂಬ ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೀರಾ. 7ನೇ ಭಾಗನ ತಗೊಳ್ಳೋದು ಇದೆಯಾ ಇಲ್ವಾ? ಇಷ್ಟೆಲ್ಲ ಆದ್ಮೇಲೆ ಅದರ ಅವಶ್ಯಕತೆ ಇಲ್ಲ ಬಿಡಿ. ಬಾ ಅವನಿ ಹೋಗೋಣ. ಅಮ್ಮ, 7ನೇ ಭಾಗನ ತಗೊಂಡ್ಮೇಲೆ ವ್ರತ ಸಂಪೂರ್ಣ ಆಗತ್ತೆ. ಸಂಪೂರ್ಣ ಆಗ್ಲಿಲ್ಲ ಅಂದ್ರೆ ಸಾಯ್ಲಿ ಬಿಡಿ, ನಮಗ ಅಗತ್ಯ ಇಲ್ಲ. ಬಾ ಅವನಿ. ಅಮ್ಮ, ಸುಜಾತ ನಿಂತ್ಕೊಳ್ಳಮ್ಮ. ಅವನಿ ನಿಂತ್ಕೊಳ್ಳಮ್ಮ.
ಬೇಡಕ್ಕ. ಅವ್ರ ಜೊತೆ ಮಾತಾಡೋಂಥದ್ದು ಇನ್ನೇನು ಉಳ್ದಿಲ್ಲ, ನಡಿ ಹೋಗೋಣ. ಅಕ್ಕ, ನಾನು ಬಾಗ್ನ ತಗೊಂಡ್ ಬರ್ತೀನಿ.